ಕಲ್ಟ್ ಮೂವಿ ರಿವ್ಯೂ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಇದೇ ಜನವರಿ 23ರಂದು ತೆರೆಕಂಡ ಕಲ್ಟ್ ಸಿನಿಮಾದ ಒಂದಿಷ್ಟು ಮಾಹಿತಿಯನ್ನ ಪ್ರಸ್ತುತಪಡಿಸುತ್ತಾ ಇದ್ದೇವೆ. ಅದಕ್ಕೂ ಮುಂಚೆ ಫಸ್ಟ್ ಟೈಮ್ ಯಾರ್ ವಿಡಿಯೋ ನೋಡ್ತಾ ಇದ್ದೀರಾ, ಎಲ್ಲರೂ ವಿಡಿಯೋ ಇಷ್ಟ ಆದ್ರೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಹಾಗಾದರೆ ವಿಡಿಯೋ ಅನ್ನು ಶುರು ಮಾಡೋಣ ಬನ್ನಿ. ತೆಲುಗಿನ ಬೇಬಿ ಮತ್ತು ಕನ್ನಡದ ಗಣೇಶ್ ನಟನೆಯ ಕೃಷ್ಣ ಸಿನಿಮಾದ ಕಥೆಯ ಎಳೆ ತೆಗೆದುಕೊಂಡು ತಮ್ಮ ಕತೆ ಬೆರೆಸಿ ಕಲ್ಟ್ ಸಿನಿಮಾ ತೆರೆಗೆ ತಂದಿದ್ದಾರೆ ನಿರ್ದೇಶಕರು. ಇಲ್ಲಿ ಹೊಸದೇನೂ ಇಲ್ಲ, ಅದೇ ಹಳೆಯ ಕತೆ, ಅದೇ ವಿ ಸಾಗರ ಜಲಾಶಯ, ಅದ್ದೂರಿತನ, ಮುಖಗಳಷ್ಟೇ ತೆರೆಗೆ ಹೊಸದು. ಕಥೆಯುದ್ದಕ್ಕೂ ಫ್ಲ್ಯಾಶ್ ಬ್ಯಾಕ್ಗಳೇ ತುಂಬಿಕೊಂಡಿದ್ದು ಎಲ್ಲವೂ ನಿರೀಕ್ಷಿತ. ಮ್ಯಾಡಿ ಎಂಬ ವ್ಯಕ್ತಿಗೆ ಲವ್ ಎಂಬ ಪದ ಕೇಳಿದರೆ ಸಿಟ್ಟಿಗೆಳುವಾತ. ಪ್ರೀತಿಸಿದ ಹುಡುಗಿ ಕೈಕೊಟ್ಟ ಕಾರಣಕ್ಕೆ ಮಧ್ಯದಲ್ಲೇ ಈಜುವಾತ. ಇಂತಹ ಮ್ಯಾಡಿ ಜೀವನಕ್ಕೆ ಇತಿಹಾಸಿನಿ ಪ್ರವೇಶವಾಗುತ್ತದೆ. ಇದರಿಂದ ಮ್ಯಾಡಿ ಕೃಷ್ಣಾಪುರ ಎಂಬ ಊರಿನಲ್ಲಿ ಮಾಧವೈ ಎಂಬ ಕಾಲೇಜು ವಿದ್ಯಾರ್ಥಿಯಾಗಿದ್ದ ಕಾಲದ ಕತೆ ತೆರೆದುಕೊಳ್ಳುತ್ತದೆ. ಗೀತಾಳ ಮಲೈಕಾ ಪ್ರವೇಶವೂ ಆಗುತ್ತದೆ. ಇಲ್ಲಿಂದ ಕತೆ ಭೂತಕಾಲ ಮತ್ತು ವರ್ತಮಾನದಲ್ಲಿ ಹೊರಳುತ್ತಾ ಸಾಗುತ್ತದೆ. ಕತೆಯ ಆರಂಭದಲ್ಲಿ ನಾಯಕನನ್ನು ಅದ್ದೂರಿಯಾಗಿ ತೋರಿಸಬೇಕು ಎನ್ನುವ ಕಾರಣಕ್ಕೆ ಅನವಶ್ಯಕ ಫೈಟ್ಸ್ ಹಾಗೂ ಬ್ಲಡಿ ಲವ್ ಎಂಬ ಹಾಡನ್ನು ಹಾಕಲಾಗಿದೆ. ಇದು ಸಿನಿಮಾ ಅವಧಿಯನ್ನು ಹೆಚ್ಚಿಸಿದೆ ವಿನಃ ಕತೆಗೆ ಹೆಚ್ಚಿನ ಲಾಭವನ್ನೇನೂ ಉಂಟುಮಾಡಿಲ್ಲ. ಕತೆಯ ಪ್ರತಿ ದೃಶ್ಯವೂ ನಿರೀಕ್ಷಿತವಾಗುತ್ತಾ ಸಿದ್ಧಸೂತ್ರದಲ್ಲೇ ಸಾಗುತ್ತದೆ. ಕೃಷ್ಣ ಬೇಬಿ ಸಿನಿಮಾಗಳ ದೃಶ್ಯಗಳ ಹೋಲಿಕೆಗಳ ಸರಪಳಿಯೇ ಇಲ್ಲಿದೆ. ನಾಯಕ ಉಡುಪಿಯಿಂದ ಮಣಿಪಾಲಕ್ಕೆ ಹೋಗುವುದನ್ನೇ ಬೇರೆ ಊರಿಗೆ ಹೋಗುವಂತೆ ತೋರಿಸಲಾಗಿದೆ. ರಚಿತಾ ರಾಮ್ ರಂಗಾಯಣರರು ಪಾತ್ರದ ಕತೆ ಚೆನ್ನಾಗಿದೆ. ವೈದ್ ನಟನೆಯಲ್ಲಿ ಹೆಚ್ಚಿನ ಅಂಕ ಪಡೆಯುವ ಹಳ್ಳಿಯ ಕತೆಗೆ ಹೆಚ್ಚಿನ ಪ್ರಾಶಸ್ತ್ಯವನ್ನೇ ನಿರ್ದೇಶಕರು ನೀಡಿಲ್ಲ. ಬರವಣಿಗೆಯಲ್ಲಿ ಇನ್ನಷ್ಟು ಗಟ್ಟಿತನವಿರಬೇಕಿತ್ತು. ಸರ್ಕಾರಿ ಶಾಲೆ ಕಾಸರಗೋಡು ಸಿನಿಮಾದ ಹೇ ಶಾರದೆ ಹಾಗೂ ಆಲ್ ಓಕೆಯ ಹ್ಯಾಪಿ ಹಾಡನ್ನು ಯಥಾವತ್ತಾಗಿ ಬಳಸಿಕೊಳ್ಳಲಾಗಿದೆ. ನಟನೆಯಲ್ಲಿ ರಚಿತಾ ರಾಮ್ ಇತಿಹಾಸಿನಿಯಾಗಿ ಜೀವಿಸಿದ್ದಾರೆ. ವೈದ್ ಮಲೈಕಾ ರಂಗಾಯಣರರು ಅಚ್ಯುತ್ ಕುಮಾರ್ ಪಾತ್ರಕ್ಕೆ ನ್ಯಾಯ ಒದಗಿಸಿದ್ದಾರೆ. ಅಯ್ಯೋ ಶಿವನೇ ಹಾಡು ಪದೇ ಪದೇ ಗುನುಗುವಂತಿದೆ. ಎಸ್ ವಾಲಿ ಛಾಯಾಚಿತ್ರಗ್ರಹಣ ಈ ಹಾಡನ್ನು ಮತ್ತಷ್ಟು ಕಣ್ತುಂಬಿಕೊಳ್ಳುವಂತೆ ಮಾಡಿದೆ. ಸಿನಿಮಾ ನೋಡಿದ ಬಳಿಕ ಕಲ್ಟ್ ಎನ್ನುವ ಶೀರ್ಷಿಕೆ ಏಕೆ ಎನ್ನುವ ಪ್ರಶ್ನೆ ಮೂಡದೇ ಇರದು.